ನಮಸ್ಕಾರ ನನ್ನೆಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ನಾನು ನಿಮ್ಮ ಸಾರಥಿ ಶಬರಿನಾಥ್. ಆತ್ಮೀಯರೇ, ಯೂಟ್ಯೂಬ್ನಲ್ಲಿ ಸಾರಥಿ ಸಮಾಚಾರ ಎಂಬ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಏಕೆಂದರೆ ಪ್ರತಿ ಬಾರಿ ನಾನು ಹಾಕುವಂಥ ಪ್ರತಿಯೊಂದು ಹೊಸ ವಿಡಿಯೋ, ಹೊಸ ಮಾಹಿತಿಗಳು ತಮಗೆಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ಈ ವಿಡಿಯೋಗಳನ್ನ ಮಾಡ್ತಾಯಿದ್ದೀನಿ. ಹಾಗಾಗಿ ಎಲ್ಲ ನನ್ನ ಪ್ರೀತಿಯ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ಗೂಡ್ಸ್ ಚಾಲಕರು, ಖಾಸಗಿ ಬಸ್ಸುಗಳಲ್ಲಿ ದುಡಿಯುವಂಥವ್ರು ಅಥವಾ ಇನ್ನಿತರ ವರ್ಗದಲ್ಲಿ ದುಡಿಯುವಂಥ ಚಾಲಕರೆಲ್ಲರೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ. ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ತಮಗೆಲ್ಲರಿಗೂ ಗೊತ್ತಿದೆ, ಕಳೆದ 2022ನೇ ಇಸ್ವಿಯಿಂದ ಬೆಂಗಳೂರು ತುಮಕೂರು ರಸ್ತೆಗೆ ಹೊಂದಿಕೊಂಡಂತೆ ಗೊರಗುಂಟೆಪಾಳ್ಯದಿಂದ ಹಿಡಿದು ಪಾರ್ಲೆ ಟೋಲ್ವರೆಗೂ ಏನೊಂದು ಫ್ಲೈಓವರ್ಗೆ ಸಂಬಂಧಪಟ್ಟಂತೆ ಭಾರೀ ವಾಹನಗಳ ಸಂಚಾರಕ್ಕೆ ನಿಷೇಧ ಹೇರಿದ್ರು. ಕೆಲವೊಂದು ಕಾಮಗಾರಿಗಳ ವಿಚಾರವಾಗಿ ಆ ಕಾಮಗಾರಿಗಳು ಇನ್ನೇನು ಪೂರ್ಣ ಪ್ರಮಾಣದಲ್ಲಿ ಮುಕ್ತಾಯಗೊಂಡಿದ್ದು, ಇದೇ ತಿಂಗಳು 29/7/2024 ಸೋಮವಾರದಿಂದ ರಾಜ್ಯದಿಂದ ವಿವಿಧ ಜಿಲ್ಲೆಗಳಿಂದ ಅಥವಾ ವಿವಿಧ ರಾಜ್ಯಗಳಿಂದ ಬರುವಂಥ ಎಲ್ಲ ಭಾರೀ ವಾಹನ ಚಾಲಕರು, ಅಂದರೆ ಲಾರಿ, ಬಸ್ಸು, ಟ್ರಕ್ಕು, ಗೂಡ್ಸ್ ವೆಹಿಕಲ್ಲು, ಟ್ರೈಲರ್ಗಳು ಇನ್ನಿತರ ಯಾವುದೇ ವಾಹನಗಳಿಗೆ ಸಂಚಾರ ಮಾಡಲಿಕ್ಕೆ ಬೆಂಗಳೂರು ನಗರದ ಸಂಚಾರಿ ಪೊಲೀಸರು ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಅನುಕೂಲ ಮಾಡಿಕೊಟ್ಟಿದ್ದಾರೆ. ದಯಮಾಡಿ ಈ ವಿಡಿಯೋನ ಪ್ರತಿಯೊಬ್ಬ ಚಾಲಕರು ಮತ್ತು ಮಾಲೀಕರಿಗೆ ತಲುಪಿಸುವಂಥ ಕೆಲಸ ತಾವು ಮಾಡಬೇಕು ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಅವರೇನು ಆದೇಶ ಮಾಡಿದ್ದಾರೆ ಅದರಲ್ಲಿ ಒಂದು 2-3 ಉಲ್ಲೇಖಗಳಿದೆ, ಅದರ ಬಗ್ಗೆ ಕೂಡ ನಾನು ಮಾಹಿತಿ ನೀಡಬೇಕು ಅಂತೇಳಿ ವಿಡಿಯೋ ಮಾಡಿದ್ದು. ದಯಮಾಡಿ ಸಂಪೂರ್ಣವಾಗಿ ಈ ವಿಡಿಯೋನ ನೋಡ್ತಾ ಪ್ರತಿಯೊಬ್ಬ ಚಾಲಕರು ಮತ್ತು ಮಾಲೀಕರಿಗೆ ತಲುಪಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾ, ಉಲ್ಲೇಖ 1 ಏನು ಅಂತ ಹೇಳಿದ್ರೆ, ಏನು ಪ್ರಾರಂಭ ಮಾಡಿದ್ದಾರೆ ಆ ಫ್ಲೈಓವರ್ ಮೇಲೆ ತಮ್ಮ ವಾಹನಗಳನ್ನು ಸಂಚಾರ ಮಾಡಲಿಕ್ಕೆ ಪ್ರತಿಯೊಬ್ಬರು ಲೇನ್ ಸಿಸ್ಟಮನ್ನು ಫಾಲೋ ಮಾಡಬೇಕು. ಆ ಫ್ಲೈಓವರ್ ಮೇಲೆ 2 ಲೇನ್ ಇದೆ. ಅದರಲ್ಲಿ ಲೆಫ್ಟ್ ಸೈಡ್ ಲೇನ್ ಅಂದರೆ ಎಡಬದಿ ಲೇನಲ್ಲಿ ಪ್ರತಿಯೊಬ್ಬ ಚಾಲಕರು ಫ್ಲೈಓವರ್ ಪ್ರಾರಂಭ ಆದಾಗಿಂದ ಹಿಡಿದು ಕೊನೆ ಹಂತದವರೆಗೂ ತಾವೆಲ್ಲರೂ ಲೆಫ್ಟ್ ಸೈಡ್ನಲ್ಲೇ ಹೋಗಬೇಕಾಗ್ತದೆ, ಎಡಬದಿಯಲ್ಲೇ ಹೋಗಬೇಕಾಗ್ತದೆ. ಭಾರೀ ವಾಹನಗಳು, ಟ್ರೈಲರು, ಬಸ್ಸು, ಟ್ರಕ್ಕು, ಲಾರಿ ಎಲ್ಲರೂ ಅಷ್ಟೇ. ಮತ್ತು 2ನೇ ಉಲ್ಲೇಖ ಏನಪ್ಪ ಅಂತ ಹೇಳಿದ್ರೆ, ಫ್ಲೈಓವರ್ ಪ್ರಾರಂಭ ಆದಾಗಿಂದ ಕೊನೆಯವರೆಗೂ ತಾವು 40 ಕಿಲೋಮೀಟರ್ ಸ್ಪೀಡುಕ್ಕಿಂತ ಅಧಿಕವಾಗಿ ಹೋಗಂಗಿಲ್ಲ. ಈ 2 ನಿಯಮವನ್ನು ತಾವು ಉಲ್ಲಂಘನೆ ಮಾಡಿದ್ರೆ ದಂಡ ಕೂಡ ಹಾಕಲಿಕ್ಕೆ ಅವರು ನಿಯಮವನ್ನು ರೂಪಿಸಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಈ ನಿಯಮ ಪಾಲನೆ ಮಾಡಲೇಬೇಕು. ಮತ್ತು 3ನೇ ನಿಯಮ ಏನಪ್ಪ ಅಂತ ಹೇಳಿದ್ರೆ, ಪ್ರತಿ ಶುಕ್ರವಾರ ಬೆಳಗ್ಗೆ 6ರಿಂದ ಸಂಜೆ ಅಂದರೆ ಶನಿವಾರ ಬೆಳಗ್ಗೆ 6ರವರೆಗೆ ಯಾವುದೇ ವಾಹನಗಳನ್ನ, ಅಂದರೆ ಭಾರೀ ವಾಹನಗಳನ್ನ ಅವರು ಸಂಚಾರ ನಿಷೇಧ ಹೇರಿದ್ದಾರೆ. ಹಾಗಾಗಿ ಈ 3 ಅಂಶಗಳು ಪ್ರತಿಯೊಬ್ಬ ಚಾಲಕರು ಮತ್ತು ಮಾಲೀಕರಿಗೆ ತಲುಪಿಸಬೇಕು, ಅವ್ರಿಗೂ ತಿಳಿಬೇಕು ಅಂತ ಹೇಳ್ತಾ, ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತಾ ಇರ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.